ನಾನು ರವಿ GST ಹೋಗ್ತೀವಿ ನಾವು. GST ಅದು ನಮ್ಮ ಮೋದಿಯವ್ರದ್ದು ಕಾರ್ಯಕ್ರಮ ಅಲ್ಲ. GST ಶುರುವಾಗಿದ್ದು ಕಾಂಗ್ರೆಸ್ನವರೇ. ಯಾಕೆ ವಿರೋಧ ಮಾಡಿರೋ ಗೊತ್ತಿಲ್ಲ ನಮಗೆ. ನಾನು ಅಸೆಂಬ್ಲಿಲಿ ಕೇಳಿದೆ ಸಿದ್ದರಾಮಯ್ಯವ್ರಿಗೆ, ಡೇಟ್ ತೆಗೆದು ನೋಡೋ ಮರೆಯ, GST ಲಾಂಚ್ ಆಗಿದ್ದು ಮನಮೋಹನ್ ಸಿಂಗ್ ಚಿದಂಬರಪ್ಪ ನಾವಲ್ಲ. ನಾವು ರೂಲ್ಸ್ ಮಾಡೋ ಕಡೆ ಸ್ವಲ್ಪ ಒಳ್ಳೆಸೇಷನ್ ಸಿಗೋ ಕಡೆ ಸ್ವಲ್ಪ ಒತ್ತು ಕೊಟ್ಟು ಮಾಡೋದು ಕೆಲಸ ಮಾಡಿದ್ರೆ GST ವಿರೋಧಿಗಳಾಗ್ಬಿಟ್ರಿ. ಇರ್ಲಿ, ಆದರೆ ದೇರ್ ಆರ್ ಸಮ್ ಸ್ಟೇಟ್ಸ್. ಮೈನ್ ಸ್ಟೇಟ್ ಇಸ್ ತಮಿಳುನಾಡು, ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಟ್. ಸೂರ್ಯ ಅವರೇ, ದೇ ಆರ್ ವಂಡರ್ಫುಲ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ದೇ ಆರ್ ಟು ಅಪ್ರಿಷಿಯೇಟ್ ದ ಡೆವಲಪ್ಮೆಂಟ್. ಇವತ್ತು ದೇ ಆರ್ ಕ್ಲಾಸ್ ಪ್ರೊಡಕ್ಷನ್, ದಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಇಂಡಸ್ಟ್ರಿ. ದೇ ಆರ್ ವಂಡರ್ಫುಲ್. ಇವತ್ತು they are at loss. Certainly they are at loss. Now, we were wonderful in education. We are at loss. ನೀವೇನು ನೀಟ್ ಎಕ್ಸಾಮಿನೇಷನ್ ತಂದ್ರಿ, ನೀವೇನು CET ತಂದ್ರಿ, ನಾನು ಈ ರಾಜ್ಯದನು ಪ್ರಾದೇಶಿಕವಾಗಿದ್ದೇನೋ ತಿಳ್ಕೊಂಡ್ರೆ ವಿ ಆರ್ ಅಟ್ ಲಾಸ್. ಒಪ್ಕೋಬೇಕಲ್ಲ ನಾವು. ನಿಮ್ಮ ಪಾಲಿಸಿಗಳು ಕೇಂದ್ರ ಸರ್ಕಾರದ್ದು ಮುಂದುವರೆದವ್ರನ್ನ ಇನ್ನೂ ಬೆಳೆಸಿ ಹಿಂದುಳಿದವ್ರನ್ನ ನಮ್ಮ ಜೊತೆಗೆ ತರಬೇಕೆ. ಮುಂದುವರೆದವ್ರನ್ನ ಮೊಟಕು ಮಾಡಿ ಹಿಂದುಳಿದವ್ರನ್ನ ಎತ್ತೀವಿ ಅಂತ ನಾವು ಇಂದಿರಾ ಗಾಂಧಿ ಟೀಕೆ ಮಾಡುವಾಗ ರಾಜಕೀಯ ಭಾಷಣ ಮಾಡ್ತಿದ್ರು. ಮನೆ ಒಡಿಸಾಕ್ಬಿಟ್ಟು ಗುಡಿಸ್ಲು ಕಟ್ಟಿ ಸಮಾಜವಾದ ಮಾಡ್ತಾರೆ ಅವರು ಅಂತ. ಗುಡಿಸ್ಲನ್ನ ಮನೆ ಮಾಡೋವಾದಲ್ಲ, ಚೆನ್ನಾಗಿರೋ ಒಂದು ಮಂಗಳ ಹೊಡೆದ್ಬಿಟ್ಟು ಅಲ್ಲೂ ಒಂದು ಗುಡಿಸ್ಲು ಕಟ್ಟ ಅನ್ನೋವಾದ ಇವ್ರ ಸಮಾಜವಾದ ಅಂತ. ಈಗೇನಾಗಿದೆ, ಯು ಆರ್ ಎನ್ಕ್ರೋಚ್ಡ್ ಅಪಾನ್ ಸ್ಟೇಟ್ ಸಬ್ಜೆಕ್ಟ್ಸ್. ಯು ಆರ್ ಎನ್ಕ್ರೋಚ್ಡ್ ಅಪಾನ್ ಕನ್ಕರೆಂಟ್ ಸಬ್ಜೆಕ್ಟ್. ಕೇಂದ್ರ ಸರ್ಕಾರದಲ್ಲಿ ಸಾರ್ವಭೌಮ ಅಥವಾ ಸರ್ವಾಧಿಕಾರಿ ಧೋರಣೆ ಸ್ಟಾರ್ಟ್ ಆಗಿದ್ದು ಯೂನಿಟಿಗೆ ಭಾರಿ ದೊಡ್ಡ ಆತಂಕ ಆಗಿದೆ. ಲಿಬರಲೈಸ್ ಆಗ್ಬೇಕಾಗಿದ್ದ ಹೋಗ್ತಾ ಹೋಗ್ತಾ ನಾವು ಬೆಳೆದಂಗೆ ಲಿಬರಲ್ ಆಗ್ಬೇಕಾಗಿದ್ದನ್ನ ನಾವಿವತ್ತು ಸೆಂಟ್ರಲೈಸ್ ಮಾಡ್ತಾ ಹೋಗ್ತಾ ಇದ್ದೀವಿ. ಏನ್ ಸಂಬಂಧ ರೀ ನೀಟ್ ಎಕ್ಸಾಮಿನೇಷನ್ಗೂ ನಮ್ಮ ರಾಜ್ಯಕ್ಕೂ? ನೀವು ಕೇಳಬೇಕು ಸೂರ್ಯ ಅವರೇ, ಇವರ ಪಾರ್ಲಿಮೆಂಟ್ ಮೆಂಬರ್. ಇವತ್ತು 160 ಸೂಪರ್ ಸ್ಪೆಷಾಲಿಟಿ ಸೀಟ್ಸ್ ಕರ್ನಾಟಕದಲ್ಲಿ ಖಾಲಿ ಇದೆ. ಫಾರ್ ಯುವರ್ ಡಿಸಿಷನ್. ದಟ್ ಮೀನ್ಸ್ ಆಫ್ಟರ್ ಅನದರ್ 3 years 160 ಜನ ಹ್ಯಾಂಡಿಕ್ಯಾಪ್ ಆಗೋದು. ಯಾರು? ಸೂಪರ್ ಸ್ಪೆಷಲಿಸ್ಟ್ಗಳು ಕರ್ನಾಟಕದಲ್ಲಿ ಬರೋದು. ನೀಟ್ ತಂದ್ರಿ, ಯಾರು ಬರ್ತಾರೆ, ನಾರ್ತ್ ಇಂಡಿಯಾದವ್ರು ಬರ್ತಾರೆ, ಅಡ್ಮಿಷನ್ ತಗೊಳ್ತಾರೆ, ಹೋಗ್ತಾರೆ. ಯು ವಿಲ್ ಫೇಸ್, ನಾನು ಇವತ್ತು ವಾರ್ನ್ ಮಾಡಿ ಹೋಗಿರ್ತೀನಿ, ಯು ವಿಲ್ ಫೇಸ್ ದಿ ಡೆತ್ ಆಫ್ ಡಾಕ್ಟರ್ ಆಫ್ಟರ್ 3-4 years at super specialty level. Where are doctors? ಎರಡನೇದು, ನಾವು ಇನ್ ಸರ್ವಿಸ್ನವ್ರಿಗೆ PGಗೆ ಡಿಪ್ಲೊಮಾಗೆ ಕೊಡ್ತಿದ್ವಿ, ಕಟ್ ಮಾಡಿರಿ. ನೋ ಡಿಪ್ಲೊಮಾ ಕೋರ್ಸ್ ಅಂದ್ರಿ. ಈವನ್ ದೋಸ್ ಡಾಕ್ಟರ್ಸ್ who are working as doctors elsewhere has to take examination and enter through PG, enter through NEET exam ಅಂದ್ರಿ. ಓಕೆ ಅಂದ್ರಿ. ಯಾರು ಅಮಾಯಕರು MBBS ಮಾಡಿ ಯಾವತ್ತಾರು ನಾನು ಇನ್ ಸರ್ವಿಸ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಆಗಬೇಕು ಅಂತಿದ್ವಿ, ಸ್ಕೋಪ್ ಇಲ್ದಂಗೆ ಮಾಡ್ಬಿಟ್ರಿ. ನಾವು ತಮಿಳ್ನಾಡು ಹ್ಯಾಸ್ ಆರ್ಡರ್ಡ್, ನೋ ನಥಿಂಗ್ ಟು ಡೂ. ಎಲ್ಲಿದೆ ಈ ಪ್ರಾದೇಶಿಕ ಭಾಷೆಗೆ ಅಥವಾ ನ್ಯಾಷನಾಲಿಟಿಗೆ? ಇವತ್ತು ತಮಿಳ್ನಾಡು ಇವತ್ತು ಕೋರ್ಟ್ ಆರ್ಡರ್ ಇಶ್ಯೂ ಮಾಡಿದೆ, ಯು ಆರ್ ನಾಟ್ ದೇ ಟು ಕಟ್ ಆಫ್ ದಿ PG ಸೀಟ್ಸ್. ಮುಂದೆ ಏನ್ ಹೇಳ್ತೀರಿ ಹೇಳಿ ಪಾರ್ಲಿಮೆಂಟ್ ಅಲ್ಲಿ? ನೀವು ಯಾವ ಇನ್ ಸರ್ವಿಸ್ ನವನಿಗೆ ಕೊಡಬೇಕಾಗಿತ್ತು, ರಿಸರ್ವ್ ದೆಮ್ ಫಾರ್ ತಮಿಳ್ನಾಡು ಪೀಪಲ್ ಓನ್ಲಿ. ಅವ್ರೇನು ಹೋರಾಟ ಮಾಡಿರೋ ಸರಿನೋ ತಪ್ಪ ನೀವು ಯೋಚನೆ ಮಾಡಿ. ನಾನು MLA ಇದ್ದೆ ಕುಮಾರಸ್ವಾಮಿ ಗೌರ್ಮೆಂಟ್ ಅಲ್ಲಿ, ಒಂದು ಪಾರ್ಟಿ ಲೀಡರ್ ಇದ್ದೆ JDUಗೆ. CET 100% CET ಮೇಲೆ ಮೆಡಿಕಲ್ ಸೀಟ್ ಕೊಡ್ಬೇಕನ್ನೋದನ್ನ ನಾನು ವಿರೋಧ ಮಾಡಿದೆ. ಔಟ್ ಡೇರ್. ಅವಾಗೇನಾಗತ್ರಿ, ನಮ್ಮ ಯೂನಿವರ್ಸಿಟಿ ಎಜುಕೇಶನ್ ವಿಚ್ ಈಸ್ ಅಗೇನ್ ಇಂಟರ್ಮೀಡಿಯೇಟ್ ಕೋರ್ಸ್ ಅಂತ ಒಂದು PU ಸೀಟು ಮಾರ್ಕ್ಸ್ ತಗೊಂಡೆ ನೀವು CET ಮಾಡಿ ಅಂತ ತಂದು ಎಲ್ಲೋ ನಾವು ತಂದು ಬರೆಸ್ಬಿಟ್ಟು ಸೀಟ್ ಕೊಡ್ತೀವಿ ಅಂದ್ರೆ ಯಾಕೆ ಓದ್ಬೇಕು ಕರ್ನಾಟಕದಲ್ಲಿ ಮಕ್ಕಳು ಅಂತ ಕೇಳಿದ್ರು. ನಮಗೆ